ನೀವೇನಾದರೂ ಮೈಸೂರಿನಲ್ಲಿ ಕೂಡಿಸುವಂತಹ ಚಿಕ್ಕ ಚಿಕ್ಕ ಈ ಥರ ಗೊಂಬೆಗಳನ್ನು ಮಂಗಳೂರಲ್ಲಿ ನೋಡಬೇಕಂತಂದರೆ ಈ ದೇವಸ್ಥಾನಕ್ಕೆ ಖಂಡಿತ ವಿಸಿಟ್ ಮಾಡಲೇಬೇಕು. ಹೌದು, ನಾನಿವತ್ತು ಬಂದಿರುವಂಥದ್ದು ಶ್ರೀರಾಮಲಿಂಗ ಚೌಡೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದಸರಾಗೆ ಈ ಥರ ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಕುಳಿಸ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿರುವಂತಹ ತಾಯಿ ಚೌಡೇಶ್ವರಿಯು ನೇಪಾಳದಲ್ಲಿರುವಂತಹ ಗಂಗಾಧರ ತಾಯಿ ಆಗಿರ್ತಾಳೆ. ತದನಂತರ ದೇವಾಂಗ ಜನಾಂಗದವರು ಅಂತಂದರೆ ಈ ದೇವಸ್ಥಾನ ಸೇರಿರುವಂಥದ್ದು ದೇವಾಂಗ ಜನಾಂಗದವರಿಗೆ ಅಲ್ಲಿನ ಇತಿಹಾಸದ ಪ್ರಕಾರ ತಾಯಿಯನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ತದನಂತರ ಈ ಭಾಗದಲ್ಲಿ ನಂಬಿರುವಂತಹ ಜನರಿಗೆ ಇವಳು ಆಶಾದೀಪವಾಗಿರ್ತಾಳೆ. 10,000ಕ್ಕಿಂತಲೂ ಹೆಚ್ಚು ಮನೆಯವರು ಪೂಜಿಸುವಂತಹ ಈ ತಾಯಿಯ ಒಂದು ಪವಾಡ ಅಗಾಧ ಅಂತಾನೆ ಹೇಳ್ಬೋದು. ಹಾಗೆ ಪ್ರತಿ ನವರಾತ್ರಿಯ ಸಮಯದಲ್ಲಿ ತಾಯಿಯನ್ನ ನೀರಿನ ರೂಪದಲ್ಲಿ ಅಂತಂದ್ರೆ ನೀರಿನಲ್ಲಿ ಕರೆದು ಕುಂಭದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಈ ತರ ಚಿಕ್ಕ ಚಿಕ್ಕ ಗೊಂಬೆಗಳನ್ನ ಇಟ್ಟು ಮೈಸೂರಿನಲ್ಲಿ ನಡೆಯುವಂತಹ ದಸರಾವನ್ನ ಇಲ್ಲಿ ತೋರಿಸುವಂತಹ ಒಂದು ಈ ಅಭೂತಪೂರ್ವ ದೃಶ್ಯವನ್ನ ಮಂಗಳೂರಿನವರಾದ ನೀವು ಕೂಡ ಕಣ್ತುಂಬ್ಕೋಬಹುದು. ಹಾಗೆ ಇಲ್ಲಿ ನವರಾತ್ರಿಯ ದಿನ ಮಾತ್ರ ಅಲ್ಲದೆ ಪ್ರತಿ ಶುಕ್ರವಾರ ಹಾಗೆ ಬರುವಂತಹ ವರಮಹಾಲಕ್ಷ್ಮಿ ಹಾಗೆ ಇನ್ನು ವಿಶೇಷ ದಿನಗಳ ದಿನ ವಿಶೇಷ ಪೂಜೆ ಮತ್ತು ಕೈಂಕರ್ಯಗಳು ನಡೀತದೆ. ಈ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಮಂಗಳಾದೇವಿ ಹೋಗುವಂತಹ ದೇವಸ್ಥಾನದಲ್ಲಿ ಎಮ್ಮೆಕೆರೆಯಲ್ಲಿರುತ್ತೆ. ನೀವು ಕೂಡ ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಮೈಸೂರಿನ ಈ ಒಂದು ಅಭೂತಪೂರ್ವ ದೃಶ್ಯವನ್ನ ನೀವು ಮಂಗಳೂರಲ್ಲೇ ನೋಡ್ಕೋಬಹುದು. ಹಾಗೆ ನಿಮ್ಗೇನಾದ್ರೂ ಈ ತರ ವಿಶಿಷ್ಟ ಆಚರಣೆಗಳು ದೇವಸ್ಥಾನಗಳ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆದಷ್ಟು ಬೇಗ ಅಲ್ಲಿಯೇ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಕ್ಕೋಸ್ಕರ ಆದಷ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.